ನಮಸ್ಕಾರ ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ದೆಹಲಿ ಚುನಾವಣೆ ನಡೀತಾ ಇದೆ, ನಿಮಗೆಲ್ರಿಗೂ ಗೊತ್ತಿದೆ. ಫೆಬ್ರವರಿ 5ನೇ ತಾರೀಕು ಅಲ್ಲಿ ಮತದಾನ ಇದೆ. ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ಸ್ಟಾರ್ ಪ್ರಚಾರಕರ ಪಟ್ಟಿಯಲ್ಲಿ ಯೋಗಿ ಆದಿತ್ಯನಾಥ್ ಇರಲೇಬೇಕು. ಅವರು ಇವತ್ತು ಬಂದರು. ಕುಂಭಮೇಳವನ್ನು ಅರ್ಧದಲ್ಲಿಯೇ ಬಿಟ್ಟು ದೆಹಲಿಗೆ ಬಂದರು. ಕೇಜ್ರಿವಾಲ್ರನ್ನ ಅಟ್ಯಾಕ್ ಮಾಡಬೇಕು, ಬಿಜೆಪಿಗೆ ವೋಟ್ ಹಾಕಿಸ್ಬೇಕು. ಯಾಕಂದರೆ ಕಟೆಂಗೆ ತೋ ಭಟೆಂಗೆ ಅನ್ನುವಂತಹ ಡೈಲಾಗ್ ಹೊಡೆದು ಯಾವುದಾದ್ರೂ ಒಂದು ರೀತಿಯಲ್ಲಿ ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿಯೇ ದೆಹಲಿ ಗೆಲ್ಲೋಕ್ಕೆ ಸಾಧ್ಯ. ಅದಕ್ಕೆ ಒಳ್ಳೆ ಬಾಯಿ ಅಂದರೆ ಯೋಗಿ ಆದಿತ್ಯನಾಥ್ ಬಾಯಿ ಅಂತ ಕರ್ಕೊಂಡು ಬಂದು ನಿಲ್ಲಿಸಿದ್ರು. ಯೋಗಿ ಆದಿತ್ಯನಾಥ್ ಮೈಕ್ ಮುಂದೆ ನಿಂತ್ಕೊಂಡು ಇವತ್ತು ಒಂದಷ್ಟು ಆರೋಪಗಳನ್ನು ಮಾಡಿದ್ರು ದೆಹಲಿ ವಿಚಾರವಾಗಿ. ಆದರೆ ಆ ಆರೋಪಗಳು ಎಲ್ಲವೂ ಸಹ ಅಮಿತ್ ಶಾ ಉತ್ತರ ಕೊಡಬೇಕಾದಂತಹ ಆರೋಪಗಳಾಗಿತ್ತು. ಎಂತಹ ಆರೋಪಗಳು ಅಂತ ಪಟ್ಟಿ ಹೇಳ್ತೀನಿ. ಆ ಆರೋಪಗಳು ಯಾಕೆ ಅಮಿತ್ ಶಾನೇ ಉತ್ತರ ಕೊಡಬೇಕಾಗುತ್ತೆ, ಅದಕ್ಕೂ ಕೇಜ್ರಿವಾಲ್ಗೂ ಆಮ್ ಆದ್ಮಿ ಪಕ್ಷದ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ ಅನ್ನೋದನ್ನು ಸಹ ನಾನು ಹೇಳ್ತೀನಿ. ಹಾಗಾದರೆ ಅಮಿತ್ ಶಾ ಧೈರ್ಯ ಮಾಡ್ತಾರಾ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಧೈರ್ಯ ಮಾಡ್ತಾರಾ ಆದಿತ್ಯನಾಥ್ ಈ ಪ್ರಶ್ನೆಗಳನ್ನು ಕೇಳೋದ್ರ ಹಿಂದೆ ಒಂದು ಮರ್ಮನೂ ಅಡಗಿದೆ. ಅವರು ಉದ್ದೇಶಪೂರ್ವಕವಾಗಿ ಕೇಜ್ರಿವಾಲ್ ಹೆಗಲ ಮೇಲೆ ಬಂದೂಕಿಟ್ಟು ಅಮಿತ್ ಶಾ ಮೇಲೆ ಗುಡ್ಡು ಹಾರಿಸಿರೋದು. ಯಾಕೆ ಅಂದರೆ ಉತ್ತರ ಪ್ರದೇಶದಲ್ಲಿ ಏನು ತಿಕ್ಕಾಟ ಇದೆಯಲ್ಲ ಅಮಿತ್ ಶಾ ಮತ್ತು ಯೋಗಿ ಆದಿತ್ಯನಾಥ್ ನಡುವೆ, ಅದಕ್ಕೆ ಪ್ರತಿಯಾಗಿ ಯೋಗಿ ಆದಿತ್ಯನಾಥ್ ಮಾಡಿರುವಂತಹ ಒಂದು ಸಣ್ಣ ಪ್ಲ್ಯಾನ್ ಅಷ್ಟೇ. ಇದು ಇನ್ನೇನೂ ಅಲ್ಲ. ಹೇಗಾದರೂ ಮಾಡಿ ಯೋಗಿ ಆದಿತ್ಯನಾಥರನ್ನು CM ಸೀಟಿಂದ ಕೆಳಗಿಳಿಸಬೇಕು. ಕೇಶವ ಪ್ರಸಾದ್ ಮೌರ್ಯ ಉಪಮುಖ್ಯಮಂತ್ರಿ ಏನಾಗಿದ್ದಾರೆ ಅಲ್ಲಿ, ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಅಮಿತ್ ಶಾ ಅವರ ಬಹಳ ದಿನಗಳ ಪ್ರಯತ್ನ. ಸುಮಾರು 2-3 ವರ್ಷದಿಂದ ಆ ಪ್ರಯತ್ನ ಜೋರಾಗಿ ನಡೀತಾ ಇದೆ. 2022ರ ವಿಧಾನಸಭಾ ಚುನಾವಣೆಗಳು ಯಾವಾಗ ನಡೀತು ಅದಕ್ಕಿಂತ ಮೊದಲಿಂದಲೂ ಸಹ ಆ ಪ್ರಯತ್ನ ಇದೆ. ಯಾಕಂದರೆ ಆದಿತ್ಯನಾಥ್ ಅಮಿತ್ ಶಾ ಮಾತು ಕೇಳಲ್ಲ. ಆದಿತ್ಯನಾಥ್ ಬ್ರಾಹ್ಮಣಿಸಂಗೆ ಪ್ರಾಮುಖ್ಯತೆ ಕೊಡೋದಿಲ್ಲ. ತಮ್ಮದೇ ರೀತಿಯ ಹಿಂದುತ್ವ, ತಮ್ಮದೇ ಪಡೆಗಳು, ಕ್ಷತ್ರಿಯ ಮತ್ತು ಠಾಕೂರ್ ಸಮುದಾಯದ ಮೂಲಕ ಆಡಳಿತ ನಡೆಸುವಂಥ ಪ್ರಯತ್ನ ಮಾಡ್ತಾರೆ. ಇದು RSSಗೆ ಇಷ್ಟ ಇಲ್ಲ. ಆದರೆ ಹೇಗಾದರೂ ಮಾಡಿ ಅಮಿತ್ ಶಾ ಅಲ್ಲಿಂದ ಇವರನ್ನು ತೆಗಿಯೋಣ ಅಂತ ನೋಡಿದ್ರೆ ಅದೇ RSS ಅಡ್ಡಿ ಬರ್ತಾ ಇದೆ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥರನ್ನು ತೆಗೆಯೋದು ಇಡೀ ದೇಶಕ್ಕೆ ಹಿಂದುತ್ವದ ವಿಚಾರದಲ್ಲಿ ಬೇರೆ ಸಂದೇಶವನ್ನು ಕೊಟ್ಟಂಗಾಗುತ್ತೆ. ಈ ತಿಕ್ಕಾಟದ ನಡುವೆ ಆದಿತ್ಯನಾಥ್ ಇವತ್ತು ದೆಹಲಿಯಲ್ಲಿ ಮಾಡಿರೋ ಭಾಷಣ ಈ ಅಂಶಗಳನ್ನು ಹೊರಗೆ ತರ್ತಾ ಇದೆ. ಏನದು ಆರೋಪ? ಮೊದಲನೇ ಆರೋಪ, ದೆಹಲಿಯ ಓಕ್ಲಾ ಪ್ರದೇಶದ ಸುತ್ತಮುತ್ತ ಪ್ರದೇಶಗಳಲ್ಲಿ ಮುಸ್ಲಿಮರೇ ಹೆಚ್ಚಾಗಿರುವಂತಹ ಏರಿಯಾಗಳು, ಅಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಮುಸ್ಲಿಮರು, ರೋಹಿಂಗ್ಯಾ ಅಕ್ರಮ ವಲಸಿಗರು ಬಂದು ಸೆಟ್ಲ್ ಆಗಿದ್ದಾರೆ. ಅವರೆಲ್ಲರೂ ಸಹ ಅಲ್ಲಿ ಮನೆಗಳನ್ನೇ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಆರೋಪವನ್ನು ಯೋಗಿ ಆದಿತ್ಯನಾಥ್ ದೆಹಲಿಯ ಭೂಮಿಯ ಮೇಲೆ ನಿಂತ್ಕೊಂಡು ಮಾಡಿದ್ದಾರೆ. ಈಗ ಇದರ ಜವಾಬ್ದಾರಿ ಯಾರು ಹೊರಬೇಕು? ಅಲ್ಲಿ ನಿಜವಾಗ್ಲೂ ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಬಂದು ನೆಲೆಸಿದ್ರೆ ಅವರು ಹೇಗೆ ಬಂದರು? ರೋಹಿಂಗ್ಯಾದಿಂದ ಬಂದು ನೆಲೆಸಿದ್ರು, ಅವರು ಒಳಗಡೆ ಹೇಗೆ ಬಂದರು, ಅಲ್ಲಿ ಹೇಗೆ ಸೆಟ್ಲಾದರು? ಅಷ್ಟು ಸೆಟ್ಲಾಗಿದ್ದಾರೆ ಅಂತ BJPಯ ಮುಖ್ಯಮಂತ್ರಿಯಾಗಿರುವಂತಹ ಯೋಗಿ ಆದಿತ್ಯನಾಥ್ಗೆ ಗೊತ್ತಿರಬೇಕಾದ್ರೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾಗೆ ಹೇಗೆ ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ? ಅಮಿತ್ ಶಾ ಯಾಕೆ ಜವಾಬ್ದಾರರಾಗ್ತಾರೆ ಇದಕ್ಕೆ ಅಂದರೆ, ನಿಮಗೆ ಗೊತ್ತಿದೆಯೋ ಇಲ್ಲವೋ ಮತ್ತೆ ಹೇಳ್ತೀನಿ. ದೆಹಲಿಯಲ್ಲಿ ಕಾನೂನು ಸುವ್ಯವಸ್ಥೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಅದು ಕೇಜ್ರಿವಾಲ್ ಸರ್ಕಾರದ ಅಡಿಯಲ್ಲಿ ಬರಲ್ಲ. ಕರ್ನಾಟಕದಲ್ಲಿ, ತಮಿಳುನಾಡಿನಲ್ಲಿ, ಆಂಧ್ರ, ಮಹಾರಾಷ್ಟ್ರ ಈ ರೀತಿ ಬೇರೆ ರಾಜ್ಯಗಳಲ್ಲಿ ಬರೋ ಹಾಗೆ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ದೆಹಲಿಯಲ್ಲಿ ಬರೋದಿಲ್ಲ. ಯಾಕೆಂದರೆ ದೆಹಲಿ ದೇಶದ ರಾಜಧಾನಿ, ಕೇಂದ್ರಾಡಳಿತ ಪ್ರದೇಶ ಅದು. ಹಾಗಾಗಿ ಕೇಂದ್ರದ ಗೃಹ ಮಂತ್ರಿನೇ ಅಲ್ಲಿನ ಪೊಲೀಸರಿಗೆ ಇನ್ಚಾರ್ಜ್. ಅವರ ಅಡಿಯಲ್ಲೇ ಪೊಲೀಸರು ಬರೋದು. ಹಾಗಾದರೆ ಅಮಿತ್ ಶಾ ಅಡಿಯಲ್ಲಿ ಬರುವಂತಹ ಪೊಲೀಸರು ಇರಬೇಕಾದ್ರೆ, ಅಮಿತ್ ಶಾ ಅಡಿಯಲ್ಲಿ ಇರಬೇಕಾದಂತಹ ಏನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳು ಬಾರ್ಡರ್ನಲ್ಲಿ ಇರಬೇಕಾದ್ರೆ, ರೋಹಿಂಗ್ಯಾದಿಂದಲೋ ಬಾಂಗ್ಲಾದೇಶದಿಂದಲೋ ಒಳಗಡೆಗೆ ಅಕ್ರಮ ವಲಸಿಗರು ಹೇಗೆ ಬಂದರು? ಬಂದ ಮೇಲೆ ಸಹ ದೆಹಲಿಯಲ್ಲಿ ನೆಲೆಯೂರಿದ್ದಾರೆ ಅಂದರೆ ಅದು ಅಮಿತ್ ಶಾಗೆ ಹೇಗೆ ಗೊತ್ತಿಲ್ಲ? ದೆಹಲಿ ಪೊಲೀಸರು ಏನು ಮಾಡ್ತಿದ್ದಾರೆ? ಅಮಿತ್ ಶಾ ಆರ್ಡರ್ಸ್ ತಗೊಳ್ಳುವಂತಹ ದೆಹಲಿ ಪೊಲೀಸರು ಯಾಕೆ ಕ್ರಮ ಕೈಗೊಳ್ತಿಲ್ಲ? ಇದಕ್ಕೆ ಅಮಿತ್ ಶಾ ಧಮ್ಮಿದ್ರೆ ಉತ್ತರ ಕೊಡಬೇಕು. ಇದು ಒಂದನೇ ಪ್ರಶ್ನೆ ಆದಿತ್ಯನಾಥ್ ಎತ್ತಿರೋದು. ಇನ್ನೊಂದು ಮುಖ್ಯವಾದಂಥದ್ದು ವಿಚಾರವನ್ನು ಆರೋಪವನ್ನು ಮಾಡ್ತಾರೆ.
ಆಮ್ ಆದ್ಮಿ ಪಕ್ಷದ ಸದಸ್ಯರ ಮನೆಯಲ್ಲಿ ಆಧಾರ್ ಕಾರ್ಡ್ಗಳ ಸೆಂಟರ್ಗಳು ಓಪನ್ ಆಗಿದ್ದಾವೆ. ಈ ಅಕ್ರಮ ವಲಸಿಗ ಮುಸ್ಲಿಮರಿಗೆ ಆಮ್ ಆದ್ಮಿ ಪಕ್ಷ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಡ್ತಾ ಇದೆ ಅಂತ ಆದಿತ್ಯನಾಥ್ ಹೇಳಿದರು. ಆಧಾರ್ ಕಾರ್ಡ್ ಸೆಂಟರ್ ತೆಗಿಬೇಕಾದ್ರೆ ಅದಕ್ಕೆ ಅನುಮತಿಯನ್ನು ಕೇಂದ್ರ ಸರ್ಕಾರನೇ ಕೊಡಬೇಕು. ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಬೇಕು. ಅವರು ವೆರಿಫಿಕೇಷನ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಆ ನಂತರ ಅದಕ್ಕೆ ಅನುಮತಿ ಅಥವಾ ಪರವಾನಗಿಯನ್ನು ಕೊಡ್ತಾರೆ. ಹಾಗಾದರೆ ಅಮಿತ್ ಶಾ ಅಡಿಯಲ್ಲಿ ಬರುವ ಗೃಹ ಮಂತ್ರಾಲಯ ಅದು ಹೇಗೆ ಈ ಆಧಾರ್ ಸೆಂಟರ್ಗಳಿಗೆ ಪರ್ಮಿಷನ್ ಕೊಟ್ಟಿದೆ? ಪರ್ಮಿಷನನ್ನು ಕದ್ದು ಮುಚ್ಚಿ ಸುಳ್ಳು ದಾಖಲೆಗಳ ಮೂಲಕ ತಗೊಂಡಿದ್ರೆ ಆ ಆಧಾರ್ ಸೆಂಟರ್ಗಳು ನಡೀತಾ ಇದ್ದಾವಲ್ಲ, ಅವುಗಳನ್ನು ನಡೆಯೋದಕ್ಕೆ ದೆಹಲಿ ಪೊಲೀಸರು ಯಾಕೆ ಬಿಡ್ತಾ ಇದ್ದಾರೆ? ಒನ್ಸ್ ಅಗೇನ್ ದೆಹಲಿ ಪೊಲೀಸರು ಬರೋದು ಅಮಿತ್ ಶಾ ಅಡಿಯಲ್ಲಿ. ಸೊ ಇದಕ್ಕೂ ಸಹ ಅಮಿತ್ ಶಾ ಉತ್ತರ ಕೊಡಬೇಕು. ಇನ್ನು 2020ರಲ್ಲಿ ದಂಗೆಗಳಾಗಿತ್ತು, ಹಿಂದೂ ಮುಸ್ಲಿಂ ದಂಗೆಗಳು. ಆ ಸಂದರ್ಭದಲ್ಲಿ ಆ ದಂಗೆಗಳನ್ನು ಮಾಡಿದಂಥವರು ಬಾಂಗ್ಲಾದೇಶಿ ನುಸುಳುಕೋರರು ಅನ್ನುವಂತಹದ್ದು ಆದಿತ್ಯನಾಥ್ ಮೂರನೇ ಆರೋಪ. ಆ ದಂಗೆಗಳ ಬಗ್ಗೆ ಒಂದು ಸಮಿತಿನೇ ರಚನೆ ಆಯಿತು. ಆ ಸಮಿತಿ ವರದಿಯನ್ನು ಕೊಟ್ಟಿದೆ, ತನಿಖಾ ಸಂಸ್ಥೆಗಳು ಕೊಟ್ಟಿದ್ದಾವೆ, ಇಂಟೆಲಿಜೆನ್ಸ್ ಕೊಟ್ಟಿದೆ. ಎಲ್ಲ ಕೊಟ್ಟಿದ್ರು ಸಹ ಯಾವುದರಲ್ಲಿಯೂ ಸಹ ಬಾಂಗ್ಲಾದೇಶದ ಹೆಸರಾಗಲಿ, ಬಾಂಗ್ಲಾದೇಶದಿಂದ ಬಂದಂತಹ ಅಕ್ರಮ ವಲಸಿಗರು, ನುಸುಳುಕೋರರು ಅವರ ಹೆಸರುಗಳು ಯಾವುದು ಬಂದಿಲ್ಲ. ಆದರೆ ಈಗ ಸ್ಪೆಷಲ್ ಆಗಿ ಆದಿತ್ಯನಾಥ್ ಆರೋಪ ಮಾಡ್ತಿದ್ದಾರೆ, ಆ ದಂಗೆಗಳನ್ನು ಮಾಡಿಸಿದ್ದೇ ಬಾಂಗ್ಲಾದೇಶದ ಅಕ್ರಮ ವಲಸಿಗರು. ಈ ಮಾಹಿತಿ ಕೇಂದ್ರ ಗೃಹ ಸಚಿವರಿಗೆ ಇಲ್ಲ, ದೆಹಲಿಯಲ್ಲಿ ಆ ಥರ ನಡೆದಿದೆ ಅಂತ. ಅದರಿಂದ ದೂರ ದಿಲ್ಲಿಯಲ್ಲಿ ಕೂತಿರುವಂತಹ ಆದಿತ್ಯನಾಥ್ಗಿದೆ ಅಂದರೆ ಅಮಿತ್ ಶಾಗಿಂತ ಆದಿತ್ಯನಾಥ್ ಬೆಟ್ರ್ ಅಲ್ವಾ? ಅಮಿತ್ ಶಾ ಹತ್ರ ಇಂಟೆಲಿಜೆನ್ಸ್ ಇದೆ, ರಾಯ್ ಇದೆ, ಎಲ್ಲನೂ ಇದೆ. ಸುರಕ್ಷತೆ, ದೇಶದ ಸುರಕ್ಷತೆಯ ಪ್ರತಿಯೊಂದು ಅಂಗಸಂಸ್ಥೆನೂ ಅವ್ರ ಕೈಲಿದೆ. ಅಷ್ಟು ಇಟ್ಕೊಂಡು ಅಮಿತ್ ಶಾ ಕೈಯಲ್ಲಿ ಅದನ್ನು ಪತ್ತೆ ಹಚ್ಚೋಕ್ಕಾಗಲಿಲ್ಲ ಅಥವಾ ಅದನ್ನು ಗುರ್ಸೋಕ್ಕಾಗಲಿಲ್ಲ ಅಂದರೆ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಕೂತ್ಕೊಂಡು ಅದನ್ನು ಗುರ್ಸೋದು ಸಾಧ್ಯ. ಆದರೆ ಆದಿತ್ಯನಾಥರೇ ಗೃಹ ಮಂತ್ರಿ ಮಾಡಿಬಿಡ್ಬೋದಲ್ಲ. ಅಮಿತ್ ಶಾ ಅವಶ್ಯಕತೆ ಏನಿದೆ ಈ ದೇಶಕ್ಕೆ? ಸೊ ಇದಕ್ಕೂ ಸಹ ಅಮಿತ್ ಶಾ ಉತ್ತರ ಕೊಡಬೇಕು, ಧೈರ್ಯವಾಗಿ ಉತ್ತರ ಕೊಡಬೇಕು ಅಮಿತ್ ಶಾ. ಈ ಎಲ್ಲ ಪ್ರಶ್ನೆಗಳು ಅಮಿತ್ ಶಾ ನಮ್ಮ ಆದಿತ್ಯನಾಥ್ ದೆಹಲಿಯಲ್ಲಿ ಚುನಾವಣಾ ಪ್ರಚಾರದ ಭಾಗವಾಗಿ ಎತ್ತಿರುವಂತಹದ್ದು. ಆ ಮಾಡಿರುವ ಆರೋಪಗಳು ಪ್ರತಿಯೊಂದಕ್ಕೂ ಉತ್ತರ ಕೊಡಬೇಕಾದಂತಹ ಜವಾಬ್ದಾರಿ ಅಮಿತ್ ಶಾಗಿದೆ. ಯಾಕಂದರೆ ಎಲ್ಲ ಪ್ರಶ್ನೆಗಳಿಗೆ ಅವರೇ ಜವಾಬ್ದಾರರು. ಅಮಿತ್ ಶಾ ಅಡಿಯಲ್ಲಿನೇ ಎಲ್ಲವೂ ಬರೋದು. ಇಂಟೆಲಿಜೆನ್ಸ್ ಆಗಬಹುದು, ಸೇನೆ ಆಗಬಹುದು, ಪೊಲೀಸ್ ಆಗಬಹುದು, ದೆಹಲಿಯ ಪೊಲೀಸ್ ಆಗಬಹುದು, ರಾ ಇರ್ಬೋದು, ಎಲ್ಲವೂ ಅಮಿತ್ ಶಾ ಅಡಿಯಲ್ಲಿ ಬರಬೇಕಾದ್ರೆ ದೆಹಲಿಯಲ್ಲಿ ಇಷ್ಟೆಲ್ಲ ಕೃತ್ಯಗಳು ನಡೀತಾ ಇದೆ ಅಂದರೆ ಕೇಜ್ರಿವಾಲ್ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಕೇಜ್ರಿವಾಲ್ ಕೈಲಿ ಯಾವ ಅಧಿಕಾರನೂ ಇಲ್ಲ ಎಕ್ಸೆಪ್ಟ್ ಫಾರ್ ಅಡ್ಮಿನಿಸ್ಟ್ರೇಷನ್. ಅದರಲ್ಲೂ ಸಾಕಷ್ಟು ಅಡ್ಮಿನಿಸ್ಟ್ರೇಷನ್ ಪವರ್ಸ್ ಎಲ್ಲ ಲೆಫ್ಟಿನೆಂಟ್ ಗವರ್ನರ್ ಕೈಲಿರೋದು. ಆ ಲೆಫ್ಟಿನೆಂಟ್ ಗವರ್ನರ್ ಇಸ್ ಅಪಾಯಿಂಟೆಡ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಮೋದಿ ಗವರ್ನಮೆಂಟ್. ಅಮಿತ್ ಶಾ ಅಡಿಯಲ್ಲೇ ಬರೋದು. ಅದನ್ನು ಸಹ ಇರೋದೇ 4-5 ಸಣ್ಣ ಡಿಪಾರ್ಟ್ಮೆಂಟ್ಗಳು ಕೇಜ್ರಿವಾಲ್ ಕೈಯಲ್ಲಿ. ನೀರು, ರಸ್ತೆ, ಶಿಕ್ಷಣ, ವೈದ್ಯಕೀಯ, ಈ ಥರದ್ದು. ಅದನ್ನು ಬಿಟ್ಟರೆ ಬೇರೆ ಎಲ್ಲವೂ ಸಹ ಕೇಂದ್ರ ಸರ್ಕಾರದ ಅಡಿಯಲ್ಲೇ ಬರುತ್ತೆ. ಹಾಗಿದ್ದಾಗ ಅಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದ್ದರೆ, ಆದಿತ್ಯನಾಥ್ ಹೇಳೋದು ನಿಜ ಆಗಿದ್ದರೆ ಅಮಿತ್ ಶಾ ಏನು ಮಾಡ್ತಾ ಇದ್ದಾರೆ? ಈ ಹ್ಯಾಸ್ ಟು ಆನ್ಸರ್. ಸೊ ಇಲ್ಲಿ ಆದಿತ್ಯನಾಥ್ ಒಂದೇ ಕಲ್ಲು ಎರಡು ಹಣ್ಣು. ಒಂದು ಕಡೆ ಆಮ್ ಆದ್ಮಿ ಪಕ್ಷದ ವಿರುದ್ಧ ಪ್ರಚಾರ ಮಾಡ್ದಂಗೂ ಇರಬೇಕು, ತನ್ನ ಮೇಲೆ ದ್ವೇಷ ಸಾಧಿಸ್ತಾ ಇರುವಂತಹ ಅಮಿತ್ ಶಾನು ಟಾರ್ಗೆಟ್ ಮಾಡ್ಕೋಬೇಕು. ಎರಡೂ ಕೆಲಸಗಳನ್ನು ಒಂದೇ ಕಲ್ಲಲ್ಲಿ ಮುಗಿಸಿ ಅವರು ಮುಂದಕ್ಕೆ ಹೋಗ್ತಿದ್ದಾರೆ. ಅದಕ್ಕಾಗಿಯೇ ಕುಂಭಮೇಳ ನಡೀತಾ ಇದೆ. 12 ವರ್ಷಕ್ಕೊಂದು ಸಲ ನಡೆಯುವಂತಹ ಮಹಾಕುಂಭಮೇಳ ಅದು. ಅದನ್ನು ಅರ್ಧದಲ್ಲೇ ಮೊಟಕುಗೊಳಿಸಿ ದೆಹಲಿಗೆ ಬಂದಿರೋದು ಮಿಸ್ಟರ್ ಯೋಗಿ ಆದಿತ್ಯನಾಥ್. ಸೊ ಲೆಟ್ ಅಸ್ ಹೋಪ್ ಅಮಿತ್ ಶಾ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಧೈರ್ಯ ತೋರಿಸ್ತಾರೆ, ದಮ್ ಇದೆ ಅವರಿಗೆ ಅಂತ ನಾವು ಅನ್ಕೊಳ್ಳೋಣ. ಲೆಟ್ ಅಸ್ ವೇಟ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.